ಭಾರತೀಯ ಅಂಚೆ ಇಲಾಖೆಯ ವಿಭಾಗದ ಅಧೀಕ್ಷಕ ಹೂವಪ್ಪ ಮಾತನಾಡಿ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿವೆ. ಬಡವರಿಗೆ ಅನುಕೂಲಕರವಾಗುವ ಅನೇಕ ಯೋಜನೆಗಳು ಈಗೀಗ ಹೆಚ್ಚು ಪ್ರಚಲಿತಗೊಳ್ಳುತ್ತಿದೆ. ಸಾಮಾಜಿಕ ಕಾರ್ಯಕ್ಕಾಗಿ ಅನಂತಮೂರ್ತಿ ಹೆಗಡೆಯವರ ಕೆಲಸ ಸಂತಸ ತಂದಿದೆ. ಬಡವರ ಕುಟುಂಬಕ್ಕೆ ಅನುಕೂಲಕರವಾಗಲೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಡಿಮೆ ಸಂಪಾದನೆ ಮಾಡುವ ಜನರಿಗೆ ಸುರಕ್ಷೆ ನೀಡುವ ಕೆಲಸ ಮಾಡುತ್ತಿದೆ. ನಮ್ಮ ಕುಟುಂಬದ ಸುರಕ್ಷತೆಗೆ ಕಡಿಮೆ ಗಮನ ನೀಡುತ್ತಿದ್ದೇವೆ. ಹಣ ನೀಡುವುದು ಮುಖ್ಯವಲ್ಲ, ಬದಲಾಗಿ ಅದು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ತಲುಪುವಂತಾಗಬೇಕು. ಜನರು ಸಹ ಭಾರತೀಯ ಅಂಚೆ ಇಲಾಖೆಯ ಸೇವೆಗಳನ್ನು, ಯೋಜನೆಗಳನ್ನು ಹೆಚ್ಚು ಬಳಸಬೇಕು ಎಂದರು. ಇವತ್ತಿನ ಕಾರ್ಯಕ್ರಮದ ಮುಖ್ಯ ವಿಷಯ ಅಂತ ಅಂದ್ರೆ ಸಮೂಹ ಅಪಘಾತ ವಿಮೆ ಅನ್ನೋದು. ಇದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕ್ಲಿಷ್ಟಕರ ಕೆಲಸ ಮಾಡುವಂತಹ ವರ್ಗಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ. ಇದರ ಯೋಜನೆ ಹೇಗೆ ಅಂತಂದ್ರೆ, ಬಹಳ ಸಣ್ಣ ಕಂತಿನಲ್ಲಿ ಮನೆಯ ಕುಟುಂಬ ಸದಸ್ಯರಿಗೆ ಒಂದು ದೊಡ್ಡ ಸುರಕ್ಷೆಯನ್ನು ಕೊಡುವಂಥದ್ದು. ಉದಾಹರಣೆಗೆ 555 ರೂಪಾಯಿ ವಾರ್ಷಿಕ ಕಂತು, ಅಂದರೆ ಒಂದು ದಿವಸಕ್ಕೆ ₹1 20 ಪೈಸೆ, ₹1 30 ಪೈಸೆ ಬೀಳ್ತದೆ ಒಂದು ದಿನಕ್ಕೆ. ಅಂದರೆ ನಾವು ಒಂದು ದಿವಸಕ್ಕೆ 500 ರೂಪಾಯಿ ಕೂಲಿ ಮಾಡ್ತೀವಿ ಅಂದರೆ ₹1 ದಿನ ಕಟ್ಕೊಳ್ತಾ ಇದ್ರೆ ನಮಗೇನಾದರೂ ಆಗಿ ನಮ್ಮ ಜೀವಕ್ಕೆ ಅಪಾಯ ಆದರೆ ಮನೆಗೆ 10 ಲಕ್ಷ ಸಿಗ್ತದೆ. ಬರೀ ಜೀವ ಹೋದ್ರಷ್ಟೇ 10 ಲಕ್ಷ ಸಿಗೋದಲ್ಲ. ಕೆಲವು ಈಗ ನಾನು ಕೇಳಲ್ಪಟ್ಟೆ, ಶಾಶ್ವತವಾಗಿ ಆ ಮನುಷ್ಯನ ದುಡ್ಕೊಂಡು ತಿನ್ಲಿಕ್ಕೆ ಆಗೋದಿಲ್ಲ, ಕೈಯೇ ಹೋಗ್ಬಿಟ್ಟಿದೆ, ಕಾಲೇ ಹೋಗ್ಬಿಟ್ಟಿದೆ, ಅಥವಾ ಕಣ್ಣು ಹೋಗಿದೆ, ಅಥವಾ ಇನ್ನೊಂದು ಯಾವುದೋ ಅಂಗ ಹೋಗಿದೆ ಅಂತ ಶಾಶ್ವತ ಅಂಗವೈಕಲ್ಯ ಆದವು ಕೂಡ ಸಂಪೂರ್ಣ 10 ಲಕ್ಷವನ್ನು ಕೊಡ್ತಾರೆ. ಜೊತೆಗೆ ಏನೂ ಅಂಗನೂ ಹೋಗಿಲ್ಲ, ಏನೂ ಆಗಿಲ್ಲ, ಟ್ರೀಟ್ಮೆಂಟ್ಗೆ ಖರ್ಚು ಜಾಸ್ತಿ ಆಯಿತು ಅಂಥ ಪ್ರಕರಣಗಳಲ್ಲಿ 1 ಲಕ್ಷದವರೆಗೆ ಆಸ್ಪತ್ರೆಯ ಬಿಲ್ಗಳನ್ನು, ಒರಿಜಿನಲ್ ಬಿಲ್ಗಳನ್ನು ಕೊಟ್ಟರೆ ನಿಮಗೆ 1 ಲಕ್ಷದವರೆಗೆ ಆಸ್ಪತ್ರೆ ಕೊಟ್ಟ ದುಡ್ಡನ್ನು ರೀಫಂಡ್ ಮಾಡ್ತಾರೆ, ಅಂದರೆ ನಿಮಗೆ ಪೇಮೆಂಟನ್ನು ವಾಪಸ್ಸು ಮಾಡ್ತಾರೆ. ಸೊ ಇದರಿಂದ ಒಂದು ವೇಳೆ ಅಪಘಾತಕ್ಕೆ ಒಳಗಾದರೆ ಟ್ರೀಟ್ಮೆಂಟಿಗೂ ಕೂಡ ಸಹಾಯ ಆಗ್ತದೆ. ಒಂದು ವೇಳೆ ಆ ಕುಟುಂಬಕ್ಕೆ ನಷ್ಟ ಆದರೆ 10 ಲಕ್ಷ ರೂಪಾಯಿಯ ಪರಿಹಾರ ಆಗ್ತದೆ. ಈವರೆಗೆ ನಾವು ಕಳೆದ ವರ್ಷದಿಂದ ಸುಮಾರು 10,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಈ ಒಂದು ಇನ್ಶೂರೆನ್ಸ್ ಪಾಲಿಸಿಯ ಕವರೇಜನ್ನು ಮಾಡಿದ್ದೇವೆ. ಈ 10,000 ಜನರಲ್ಲಿ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲಿ ದುರ್ದೈವವಶಾತ್ 8 ಕುಟುಂಬಗಳು ನಷ್ಟವನ್ನು ಅನುಭವಿಸಿ 10 ಲಕ್ಷದ ವಿಮಾ ಪರಿಹಾರವನ್ನು ಪಡೆದುಕೊಂಡಿದ್ದಾವೆ. ಜೊತೆಗೆ 50 ಕುಟುಂಬಗಳು ಈ ಮೆಡಿಕಲ್ ಬಿಲ್ಲನ್ನು ರೀಫಂಡ್ ಸಿಗ್ತದೆ ಅಂತ ಏನು ಹೇಳಿದೆ ನಾನು, ವೈದ್ಯಕೀಯ ವೆಚ್ಚ ಮರುಪಾವತಿ 1 ಲಕ್ಷದವರೆಗೆ. ಉದಾಹರಣೆ 70,000 ಖರ್ಚಾಗಿದ್ದರೆ ಹಾಸ್ಪಿಟ್ಲ್ ಬಿಲ್ಲು 70,000 ವಾಪಸ್ ಸಿಗ್ತದೆ, 80,000 ಖರ್ಚಾಗಿದ್ರೆ 80,000 ಸಿಗ್ತದೆ, 1.5 ಲಕ್ಷ ಖರ್ಚಾಗಿದ್ದರೆ 1 ಲಕ್ಷದವರೆಗೆ ಸಿಗ್ತದೆ ವಾಪಸ್. ಇಂಥದ್ದು ಬೆನಿಫಿಟ್ಟು 50 ಕುಟುಂಬಗಳಿಗೆ ಇದರ ನೆರವು ಸಿಕ್ಕಿದೆ. ಇದರ ಜೊತೆಗೆ ಒಂದು ವೇಳೆ ಈಗೊಂದು ಪ್ರಕರಣ ನೋಡಿದ್ವಿ, ಲೈಫ್ ಲಾಸ್ ಆಗಿದೆ ಅಂಥ ಪ್ರಕರಣಗಳಾದಲ್ಲಿ ಆ ವ್ಯಕ್ತಿಯ ಮಕ್ಕಳಿಗೆ, ಗರಿಷ್ಠ 2 ಮಕ್ಕಳಿಗೆ 1 ಲಕ್ಷ ರೂಪಾಯಿವರೆಗೆ ಎಜುಕೇಷನ್ ಪರ್ಪಸ್ಸಿಗೆ ಅಂತೇಳಿ ಕಂಪನಿ ಪೇಮೆಂಟನ್ನು ಮಾಡ್ತದೆ. ಜೊತೆಗೆ ಆ ವ್ಯಕ್ತಿಯ ಮಗ ಅಥವಾ ಮಗಳ ಮದುವೆ ಇದ್ದರೆ ಅವರಿಗೆ ಮದುವೆ ವೆಚ್ಚಕ್ಕಂತೇಳಿ 50,000 ರೂಪಾಯಿನ ಕೊಡುವಂಥ ಇದರಲ್ಲಿ ಅವಕಾಶ ಇರ್ತದೆ. ಇವುಗಳನ್ನು ಯಾಕೆ ನಾನು ಒತ್ತಿ ಹೇಳ್ತಿದ್ದೀನಿ ಅಂದರೆ, ನಿಮಗೆ ಇದು ಗೊತ್ತಿರಬೇಕು ಅಂತ. ಇದೊಂದು ಬೆನಿಫಿಟ್ ಇದೆ, ನಾವು ಇದನ್ನು ಕ್ಲೈಮ್ ಮಾಡಬಹುದು ಅಂತ, ಕೇಳಬಹುದು ಅನ್ನೋದು ನಮಗೆ ಗೊತ್ತಿರಬೇಕಾಗ್ತದೆ. ಅಷ್ಟೇ ಅಲ್ಲದೆ ಈ ಪಾಲಿಸಿ ಮಾಡಿದ ವ್ಯಕ್ತಿ ಅಪಘಾತದಲ್ಲಿ ಮೃತಪಟ್ಟರೆ ಅವನ ಅಂತ್ಯ ಸಂಸ್ಕಾರಕ್ಕೆ ಅಂತೇಳಿ 5,000 ರೂಪಾಯಿನ ಈ ಕಂಪನಿ ವತಿಯಿಂದ ಕೊಡಲಿಕ್ಕೆ ಪ್ರಾವಿಷನ್ ಇರ್ತದೆ. ಸೊ ಈ ಬೆನಿಫಿಟ್ಗಳು ತುಂಬ ಬಡತನದಲ್ಲಿರುವಂಥ ಕುಟುಂಬಗಳಿಗೆ ಭಾಳಷ್ಟು ನೆರವಾಗ್ತದೆ. ಉದಾಹರಣೆ, ಆ ಪಾಲಿಸಿ ಮಾಡಿದಂಥ ವ್ಯಕ್ತಿ ಹಾಸ್ಪಿಟಲಿಗೆ ಅಡ್ಮಿಟ್ ಆದರೆ ಒಂದು ದಿವಸಕ್ಕೆ 500 ರೂಪಾಯಿ ಅಂದರೆ, ಒಂದು ಸರಳ ಊಟಕ್ಕೆ ಖರ್ಚಿಗೆ, ಹಾಸ್ಪಿಟಲ್ ಡೈಲಿ ಎಕ್ಸ್ಪೆನ್ಸಿಗಿಂತ 15 ದಿನಗಳವರೆಗೆ, 1 ವರ್ಷದ ಈ ಅವಧಿಯಲ್ಲಿ 15 ದಿನಗಳವರೆಗೆ ಅಡ್ಮಿಟ್ ಆದ ಪೇಷಂಟ್ಗೆ ಪರ್ ಡೇ 500 ರೂಪಾಯಿ ಅಂದರೆ 7,500 ರೂಪಾಯಿ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ಎಕ್ಸ್ಪೆಂಡಿಚರ್ಗಿಂತ ಕೊಡಲಾಗ್ತದೆ. ಇದು ಪಾಲಿಸಿ ತಗೊಂಡಂಥ ವ್ಯಕ್ತಿ ಸಪೋಸ್ ಮಹಿಳೆ ಆಗಿದ್ದರೆ ಪಾಲಿಸಿ ತಗೊಂಡ ಮಾರನೇ ದಿನದಿಂದನೇ ಅವರು ಈ ಮೆಟರ್ನಿಟಿ ರೀಸನ್ನಿಗೆ ಕೂಡ ಅವರು 15 ದಿನಗಳವರೆಗೆ ದಿವಸಕ್ಕೆ 500 ರೂಪಾಯಿ ಅಂತ ಆಸ್ಪತ್ರೆ ವೆಚ್ಚವನ್ನು ಪಡೀಲಿಕ್ಕೆ ಅವಕಾಶ ಇರ್ತದೆ. ಸೊ ಇದು ಈ ಪಾಲಿಸಿಯ ಸರಳವಾದ ಲಕ್ಷಣಗಳು. ಇದರ ನಿಯಮಗಳನ್ನೆಲ್ಲರೂ ಕೂಡ ನೀವು ತಿಳ್ಕೊಂಡಿರಬೇಕು, ನೆನಪಿಟ್ಕೊಂಡಿರಬೇಕು. ಮುಖ್ಯವಾಗಿ ಅಂದರೆ ಯಾವ ಡೇಟಿಗೆ ಮಾಡಿಸಿದಿರಿ, ಹೆಬ್ಬೆಟ್ಟು ಕೊಟ್ಟ ಡೇಟ್ ನೆನಪು ಇಟ್ಕೊಳ್ಳಿ. ಇವತ್ತು ಮಾಡಿಸ್ತಿದ್ದೀರಿ ಅಂದರೆ ಎಲ್ಲರೂ ಬಂದವರು ಇವತ್ತಿನ ಡೇಟು, ಮುಂದಿನ ವರ್ಷ ಈ ದಿನದ ಒಳಗಾಗಿ, ಅಂದರೆ ಇವತ್ತು ತಾರೀಕು 29 ಜನವರಿ, ಮುಂದಿನ ವರ್ಷ 28 ಜನವರಿ ಒಳಗಡೆ ನೀವು ರಿನ್ಯೂವಲನ್ನು ಮಾಡಬೇಕು. ರಿನ್ಯೂವಲ್ ಮಾಡಲಿಕ್ಕೆ ಮಾರ್ಗೋಪಾಯಗಳು ಅಂತ ಅಂದರೆ
ಈಗ ಮಾಡ್ತಾ ಇರೋ ಅಕೌಂಟ್ ಇದು ಪಾಲಿಸಿ ಒಂದು ಅಕೌಂಟಿಗೆ ಲಿಂಕ್ ಇರ್ತದೆ. ಆ ಅಕೌಂಟಿಗೆ ನೀವು ಬ್ಯಾಲೆನ್ಸನ್ನು ಹಾಕಿಟ್ಟರೆ, ಅದರಲ್ಲಿ ಬ್ಯಾಲೆನ್ಸನ್ನು ಹಾಕಿಟ್ಟರೆ ಅಥವಾ ಅವಧಿ ಮುಗಿಯೋದ್ರೊಳಗಡೆ ಬ್ಯಾಲೆನ್ಸನ್ನು ನೀವು ಹಾಕಿದರೆ, ಡೆಪಾಸಿಟನ್ನು ಮಾಡಿದರೆ ತಂತಾನೇ ರಿನ್ಯೂವಲ್ ಆಗ್ತದೆ. ಆಟೋಮೆಟಿಕ್ ಆಗಿ ರಿನ್ಯೂವಲ್ ಆಗಿ ಇರ್ತದೆ, ನಿಮ್ಮ ಪಾಲಿಸಿ ಚಾಲ್ತಿ ಇರ್ತದೆ. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ